ಒಂದು ಭಾರವಾದ ಪರಮಾಣು ಬೀಜವು ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗಿ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವುದೇ ಬೈಜಿಕ ವಿದಳನ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಜಿಕೆ, ಕರೆಂಟ್ ಅಫೇರ್ಸ್, ರೀಸನಿಂಗ್, ಸೈನ್ಸ್, ಹಿಸ್ಟ್ರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅನ್ನು ಡೈಲಿ ಅಪ್ಲೋಡ್ ಮಾಡುತ್ತೇವೆ. ಡೈಲಿ ಎಕ್ಸಾಮ್ಸ್ ಯೂಸ್ಫುಲ್ ವಿಡಿಯೋ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಭಾರವಾದ ಪರಮಾಣು ಬೀಜವು ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗಿ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವುದೇ ಬೈಜಿಕ ವಿದಳನ. ಪರಮಾಣು ಬಾಂಬ್ ಅಥವಾ ಅಣುಬಾಂಬಿನಲ್ಲಿ ಅಳವಡಿಸಿರುವ ತತ್ವ ಬೈಜಿಕ ವಿದಳನ. ಪರಮಾಣು ಬಾಂಬನ್ನು ಮೊದಲು ಎಲ್ಲಿ ಹಾಕಲಾಯಿತು? 1945 ಆಗಸ್ಟ್ 6ರಂದು ಜಪಾನಿನ ನಾಗಸಾಕಿ ನಗರದ ಮೇಲೆ. ಒಂದು GMU-235 ವಿದಳನ ಹೊಂದಿದಾಗ ಬಿಡುಗಡೆಯಾಗುವ ಶಕ್ತಿಯು ಇದಕ್ಕೆ ಸಮ. 50 ಮಿಲಿಯನ್ ಟನ್ ಕಲ್ಲಿದ್ದಲಿನ ದಹನದಿಂದ ಉಂಟಾಗುವ ಶಕ್ತಿಗೆ ಇದು ಸಮ. ವಿದಳನ ಕ್ರಿಯೆಯಲ್ಲಿ ಸರಪಳಿ ಕ್ರಿಯೆಯನ್ನು ಮುಂದುವರಿಸುವುದು ನ್ಯೂಟ್ರಾನ್ಗಳು. ಜೈವಿಕ ಸರಪಳಿ ಕ್ರಿಯೆಯನ್ನು ನಿಯಂತ್ರಿಸಿ ಶಾಂತಿಗಾಗಿ ಬೈಜಿಕ ಶಕ್ತಿಯನ್ನು ಪಡೆಯುವ ಸಾಧನವೇ ಬೈಜಿಕ ಕ್ರಿಯಾಕಾರಿ. ವಿದ್ಯುತ್ತನ್ನು ಉತ್ಪಾದಿಸುವ ಬೈಜಿಕ ಕ್ರಿಯಾಕಾರಿಯೇ ಬೈಜಿಕ ವಿದ್ಯುತ್ ಸ್ಥಾವರ. ಬೈಜಿಕ ಕ್ರಿಯಾಕಾರಿಯಲ್ಲಿ ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸುವ ಮಂದಕಾರಿ ಗ್ರಾಫೈಟ್. ಬೈಜಿಕ ಕ್ರಿಯಾಕಾರಿಯಲ್ಲಿ ತಂಪು ಕಾರಕದ ಕಾರ್ಯ ಶಾಖವನ್ನು ಹೊರಹಾಕುವುದು. ಬೈಜಿಕ ಕ್ರಿಯಾಕಾರಿಯಲ್ಲಿ ಸಾಮಾನ್ಯವಾಗಿ ತಂಪುಕಾರಿ ನೀರು. ಭಾರಜಲ ಎಂದರೆ ಡ್ಯೂಟೇರಿಯಂ ಆಕ್ಸೈಡ್. ಬೈಜಿಕ ಕ್ರಿಯಾಕಾರಿಯಲ್ಲಿ ನಿಯಂತ್ರಕಗಳ ಕಾರ್ಯ ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳುವುದು. ಬೈಜಿಕ ಕ್ರಿಯಾಕಾರಿಗಳಲ್ಲಿ ಬಳಸುವ ಸರಳುಗಳು ಬೋರಾನ್ ಅಥವಾ ಕ್ಯಾಡ್ಮಿಯಂ. ಎಲ್ಲ ನಮೂನೆಯ ಶಕ್ತಿಗಳ ಅಂತಿಮ ಆಕಾರ ಸೌರಶಕ್ತಿ. ಸೂರ್ಯನ ಸಂಯೋಜನೆಯನ್ನು ಇದರಿಂದ ತಿಳಿಯಲಾಯಿತು. ರೋಹಿತ ದರ್ಶಕ. ಸೂರ್ಯನು ಯಾವ ಅನಿಲದಿಂದ ಆಗಿದ್ದಾನೆ? ಹೈಡ್ರೋಜನ್. ಸೌರಶಕ್ತಿಯ ಮೂಲದ ಬಗ್ಗೆ ಸಮರ್ಪಕವಾಗಿ ವಿವರಣೆ ನೀಡಿದವರು ಹಾನ್ಸ್ ಪೆತ್ ವೈಜೇಕರ್. ಹೈಡ್ರೋಜನ್ ಬೀಜಗಳು ಸಮ್ಮಿಲನ ಹೊಂದಿ ಹೀಲಿಯಂ ಬೀಜ ಉಂಟಾಗುವ ಕ್ರಿಯೆಯೇ ಸೌರಶಕ್ತಿಯ ಮೂಲವೆಂದು ಸೂಚಿಸಿದವರು ಹಾನ್ಸ್ ಜಿತ್. ಸೌರಶಕ್ತಿಯ ಬಿಡುಗಡೆ ಕ್ರಿಯೆಯಲ್ಲಿ ಕಾರ್ಬನ್ ಪರಮಾಣುವಿನ ಪಾತ್ರ ಬೈಜಿಕ ಕ್ರಿಯಾವರ್ಧನೆ. ಸೌರ ವಿಕಿರಣದ ಸುಮಾರು 1/3 ಭಾಗವು ಈ ವಿಕಿರಣಗಳಿಂದ ಕೂಡಿದೆ. ಅವಕೆಂಪು. ಶಾಖವು ನಮಗೆ ಈ ವಿಕಿರಣಗಳ ಮೂಲಕ ತಲುಪುತ್ತದೆ. ಅವಕೆಂಪು. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಸೌರಕೋಶ. ಸೌರ ಅಡಿಗೆ ಒಲೆಯಲ್ಲಿ ಶಾಖ ಹೊರಹೋಗುವುದನ್ನು ತಪ್ಪಿಸುವುದು ಗಾಜಿನ ಮುಚ್ಚಳ. ಸೌರ ಅಡಿಗೆ ಒಲೆಯಲ್ಲಿ ಸೌರಶಕ್ತಿಯನ್ನು ಹೀರುವುದು ಪೆಟ್ಟಿಗೆ ಒಳ ಮತ್ತು ಹೊರಮೈಗೆ ಬಳಿದಿರುವ ಕಪ್ಪು ಬಣ್ಣ. ಸೌರ ಅಡಿಗೆ ಒಲೆಯಲ್ಲಿ ಸೌರ ವಿಕಿರಣಗಳನ್ನು ಪ್ರತಿಫಲಿಸುವುದು ದರ್ಪಣ. ಸೌರ ಜಲಪಾತದಲ್ಲಿ ತಾಮ್ರದ ಕೊಳವೆಯನ್ನು ಸುರುಳಿಯಾಕಾರಕ್ಕೆ ಬಗ್ಗಿಸಿರುತ್ತಾರೆ ಏಕೆ? ಮೇಲ್ಮೈ ವಿಸ್ತೀರ್ಣ ಹೆಚ್ಚಿಸಲು. ಸೌರಕೋಶಗಳನ್ನು ಎಷ್ಟರಲ್ಲಿ ನಿರ್ಮಿಸಲಾಯಿತು? 1954. ಸೌರಕೋಶಗಳನ್ನು ಈ ವಸ್ತುವಿನಿಂದ ಮಾಡಿರುತ್ತಾರೆ. ಸಿಲಿಕಾನ್. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ಸೂರ್ಯನ ಬೆಳಕು. ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ಅನಾರೋಗ್ಯ ಸ್ಕರ್ವಿ. ಜೈವಿಕ ವಿಕಸನದ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಚಾರ್ಲ್ಸ್ ಡಾರ್ವಿನ್. ದೇಹದ ಯಾವ ಅಂಗವು ಕ್ಷಯರೋಗಕ್ಕೆ ತುತ್ತಾಗುತ್ತದೆ? ಶ್ವಾಸಕೋಶ. ದ್ವಿದಳ ಧಾನ್ಯದಲ್ಲಿ ಇದು ಹೆಚ್ಚಾಗಿರುತ್ತದೆ. ಪ್ರೋಟೀನ್. ಗಳಗಂಡ ಕಾಯಿಲೆಯು ಇದರ ಕೊರತೆಯಿಂದ ಉಂಟಾಗುತ್ತದೆ. ಅಯೋಡಿನ್. ಮಾನವನ ದೇಹದ ನಿರುಪಯುಕ್ತ ಅಂಗ ಅಪೆಂಡಿಕ್ಸ್. ಅಣುರೂಪದಲ್ಲಿರುವ ಸಾರಜನಕವನ್ನು ಇವುಗಳಲ್ಲಿ ಯಾವುದು ಹೀರಿಕೊಳ್ಳುವ ಶಕ್ತಿ ಹೊಂದಿದೆ? ಪ್ರೋಟೋಜೋವಾ. ಕೋಶದ ಶಕ್ತಿಗೃಹ ಮೈಟೊಕಾಂಡ್ರಿಯಾ. ದ್ಯುತಿ ಸಂಶ್ಲೇಷಣೆ ಮುಂದುವರಿಯಲು ಅವಶ್ಯಕತೆ ಇಲ್ಲದಿರುವ ಅಂಶ ಆಪ್ಷನ್ ಇಲ್ಲ. ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ ರೇಬಿಸ್. ಅಕಶೇರುಕಕ್ಕೆ ಉದಾಹರಣೆ ಎರೆಹುಳ. ಡಿ ಜೀವಸತ್ವದ ಕೊರತೆಯಿಂದ ಉಂಟಾಗುವುದು ರಿಕೆಟ್ಸ್.
ಸೂಕ್ಷ್ಮಾಣುಜೀವಿಗಳಲ್ಲಿ ಅತಿ ಸಣ್ಣದ್ದು ವೈರಸ್. ಹೆಪಟೈಟಿಸ್ ಕಾಯಿಲೆಯಿಂದ ದೇಹದ ಈ ಭಾಗಕ್ಕೆ ಹಾನಿ ಉಂಟಾಗುತ್ತದೆ, ಪಿತ್ತಾಶಯ. ಆಂಕಾಲಜಿ ಅಧ್ಯಯನ ಈ ಕೆಳಗಿನದಕ್ಕೆ ಸಂಬಂಧಿಸಿದೆ: ಅರ್ಬುದ, ಏಡಿಂಗತಿ, ಕ್ಯಾನ್ಸರ್. ಹಾಲು ಮೊಸರಾಗಿ ಪರಿವರ್ತನೆಗೊಂಡಾಗ ಅದರ ಹುಳಿಯ ಅಂಶ ಈ ಕೆಳಗಿನ ಆಮ್ಲದಿಂದ ಉಂಟಾಗುತ್ತದೆ, ಲ್ಯಾಕ್ಟಿಕ್ ಆಮ್ಲ. ಪಿಟ್ಯುಟರಿ ಗ್ರಂಥಿಯು ಮಾನವ ದೇಹದ ಈ ಕೆಳಗಿನ ಭಾಗದಲ್ಲಿದೆ, ಮೆದುಳು. ಒಸಡಿನಲ್ಲಿ ರಕ್ತ ಸೋರುತ್ತಿರುವ ಮಗುವೊಂದಕ್ಕೆ ನೀವು ಸೂಚಿಸಬಹುದಾದ ಅತ್ಯುತ್ತಮ ಪರಿಹಾರವೆಂದರೆ ಆಪ್ಷನ್ ಡಿ, ಮೋಸಂಬಿ, ಹಸಿ ಟೊಮೆಟೊ, ಬೇಯಿಸಿದ ಆಲೂಗೆಡ್ಡೆ. ಬಾಷ್ಪ ವಿಸರ್ಜನೆಯ ಪ್ರಮಾಣ ಇದರಲ್ಲಿ ಹೆಚ್ಚು, ಜಲಸಸ್ಯಗಳು. ನೆಡುವ ಮುನ್ನ ಬೀಜಗಳನ್ನು ರೈಜೋಬಿಯಂ ಜೊತೆಗೆ ಸಂಸ್ಕರಿಸುವುದು ಇದಕ್ಕೆ ಸಹಾಯಕವಾಗಿದೆ, ಇಳುವರಿಯನ್ನು ಹೆಚ್ಚಿಸುವುದು. ಬಿಸಿ ನೀರಿನ ಸ್ನಾನದ ನಂತರ ವ್ಯಕ್ತಿಯು ಬೆವರುವುದು ಹೆಚ್ಚುತ್ತದೆ, ಏಕೆಂದರೆ ಚರ್ಮದ ತಳಭಾಗದಲ್ಲಿ ರಕ್ತ ಸಂಚಾರ ಹೆಚ್ಚುತ್ತದೆ. ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಮಾಂಸವನ್ನು ಸೇವಿಸುವುದರಿಂದ ದೇಹದಲ್ಲಿ ಇದರ ಉತ್ಪತ್ತಿಯಾಗುತ್ತದೆ, ಕ್ರಿಯೇಟಿನಿನ್. ಮಣ್ಣಿನಲ್ಲಿ ಅತ್ಯಂತ ಆಳವಾಗಿ ಬಿತ್ತಿರುವ ಬೀಜ ಮೊಳಕೆ ಬಾರದೆ ಹೋಗಬಹುದು, ಏಕೆಂದರೆ ಬೀಜಗಳಿಗೆ ಆಕ್ಸಿಜನ್ ದೊರೆಯುವುದಿಲ್ಲ. ಆನುವಂಶಿಕತೆಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸಿದ ವಿಜ್ಞಾನಿ ಮೆಂಡೆಲ್. ಇವುಗಳಲ್ಲಿ ಯಾವ ಜೀವ ಭೂ ರಾಸಾಯನಿಕ ಚಕ್ರವು ಬ್ಯಾಕ್ಟೀರಿಯಾಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ? ನೈಟ್ರೋಜನ್ ಚಕ್ರ. ಶಿಲೀಂಧ್ರಗಳಿಂದ ಉಂಟಾಗುವ ರೋಗಗಳಿಗೆ ಹೆಸರು ಮೈಕೋಸಿಸ್. ಇದರ ಬಳಕೆಯಿಂದ ಗಾಯ್ಟರ್ ರೋಗವನ್ನು ನಿಯಂತ್ರಿಸಬಹುದು. ಅಡುಗೆಯಲ್ಲಿ ಅಯೋಡಿನ್ ಭರಿತ ಉಪ್ಪಿನ ಬಳಕೆ. ಮಾನವ ದೇಹದ ಬಹುದೊಡ್ಡ ಅಂಗಾಂಗ ಚರ್ಮ. ರಕ್ತ ಪರಿಚಲನೆಯ ಬಗ್ಗೆ ತಿಳಿಸಿಕೊಟ್ಟ ವಿಜ್ಞಾನಿ ವಿಲಿಯಂ ಹಾರ್ವೆ. ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು ಸೈಟೋಪ್ಲಾಸ್ಮಮ್, ಕೋಶದ್ರವ್ಯ. ಈಸ್ಟ್ ಇದಕ್ಕೆ ಉದಾಹರಣೆ, ಶಿಲೀಂಧ್ರ. ಲೆಗುಮಿನಸ್ ಅಥವಾ ಬೇರುಗಂಟಿನ ಸಸ್ಯಗಳು ವಾತಾವರಣದಲ್ಲಿನ ನೈಟ್ರೋಜನ್ ಹೀರಲು ಬೇರುಗಂಟಿನಲ್ಲಿರುವ ಈ ರಾಸಾಯನಿಕ ಕಾರಣ ರೈಜೋಬಿಯಂ. ಅಯೋಡಿನ್ ಕೊರತೆಯಿಂದ ಈ ಕಾಯಿಲೆ ಬರುತ್ತದೆ, ಗಳಗಂಡ. ಮೂತ್ರಜನಕಾಂಗದಲ್ಲಿರುವ ಕಲ್ಲುಗಳಿಗೆ ಕಾರಣವಾದ ಲವಣಗಳು ಕ್ಯಾಲ್ಸಿಯಂ ಆಕ್ಸಲೇಟ್. ಮಾನವನ ದೇಹದ ಜೀವಕೋಶದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ 46. ಈ ಕೊಲೈಕ್ ಬ್ಯಾಕ್ಟೀರಿಯಾ ಇಲ್ಲಿ ಕಂಡುಬರುತ್ತದೆ, ಮಾನವನ ಕರುಳು. ಈ ಜೀವಸತ್ವ ನೀರಿನಲ್ಲಿ ಕರಗುವುದಿಲ್ಲ, ಸಿ. ಸೈಕಾಸ್ ಸೇರಿರುವ ಗುಂಪು ಅನಾವೃತ ಬೀಜ ಸಸ್ಯಗಳು. ಏರಿಯೋಲಾರ್ ಅಂಗಾಂಶ ಕಂಡುಬರುವುದು ಚರ್ಮದ ಕೆಳಗೆ. ಅಂಗಗಳ ಉಪಯೋಗ ಮತ್ತು ಅನುಪಯೋಗ ಎಂಬ ಸಿದ್ಧಾಂತವನ್ನು ವಿವರಿಸಿದವರು ಲಾಮಾರ್ಕ್. ಪ್ರಾಣಿ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಗುಂಪು ಸಂಧಿಪದಿಗಳು. ಸಣ್ಣ ಕರುಳಿನಲ್ಲಿರುವ ವಿಲಯಿಗಳು ಹೀರುವಿಕೆಯ ಮೇಲ್ಮೈಯನ್ನು ಹೆಚ್ಚಿಸುತ್ತವೆ. ವಾತಾವರಣದ ಉಷ್ಣತೆ ಹೆಚ್ಚಾದಂತೆ ಚರ್ಮದಡಿಯ ರಕ್ತನಾಳಗಳು ಹಿಗ್ಗುತ್ತವೆ. ಮಾಂಸಾಹಾರಿ ಸಸ್ಯಗಳಲ್ಲಿ ಮಾರ್ಪಾಡಾಗುವ ಭಾಗ ಎಲೆ. 10% ನಿಯಮವನ್ನು ಪ್ರತಿಪಾದಿಸಿದವರು ಕಿಂಡರ್ಮನ್. ಬರಿಗಣ್ಣಿಗೆ ಕಾಣುವ ಜೀವಿಗಳು ಸೂಕ್ಷ್ಮಾಣುಜೀವಿಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಬಲ್ಲ ರೋಗಗಳು ಸೋಂಕು ರೋಗಗಳು. ರೋಗಾಣುಗಳ ವಿರುದ್ಧವಾದ ರಕ್ಷಣಾ ಸಾಮರ್ಥ್ಯಕ್ಕೆ ಹೀಗೆನ್ನುವರು ಅಬಾಧತೆ, ನಿರೋಧತೆ. ಈ ವಿಧದ ಅಬಾಧತೆಯನ್ನು ನಾವು ನಮ್ಮ ತಂದೆ ತಾಯಿಗಳಿಂದ ಆನುವಂಶಿಕವಾಗಿ ಪಡೆಯುತ್ತೇವೆ, ನೈಸರ್ಗಿಕ ಅಬಾಧತೆ. ಕಾಲರಾ ಮತ್ತು ಆಮಶಂಕೆಗಳು ಇದರ ಮೂಲಕ ಹರಡುತ್ತವೆ, ನೀರು ಮತ್ತು ಕೀಟಗಳು. ಗಿಡಮೂಲಿಕೆ ಮತ್ತು ಇನ್ನಿತರ ಸಸ್ಯಜನ್ಯಗಳಿಂದ ತಯಾರಾದ ಔಷಧಿಗಳಿಂದ ರೋಗಗಳನ್ನು ಗುಣಪಡಿಸುವ ವಿಧಾನ ಆಯುರ್ವೇದ. ಯುನಾನಿ ವೈದ್ಯ ಪದ್ಧತಿಯ ಉಗಮವಾದದಲ್ಲಿ ಗ್ರೀಸ್. ರೋಗ ನಿವಾರಣೆಯ ಬದಲಿಗೆ ಸಂಬಂಧಿಸಿದ ಅಂಗವ್ಯವಸ್ಥೆಯನ್ನು ಸರಿಪಡಿಸುವ ವೈದ್ಯ ಪದ್ಧತಿ ಹೋಮಿಯೋಪತಿ. ರಾಸಾಯನಿಕವಾಗಿ ತಯಾರಿಸಿದ ಔಷಧಿಗಳಿಂದ ಕಾಯಿಲೆಯನ್ನು ಗುಣಪಡಿಸುವ ಪದ್ಧತಿ ಅಲೋಪತಿ. ದೇಹಕ್ಕೆ ಪೋಷಣೆಯನ್ನು ಒದಗಿಸುವ ವಸ್ತು ಆಹಾರ. ದೇಹಕ್ಕೆ ಉಪಯುಕ್ತವಾದ ಆಹಾರದಲ್ಲಿರುವ ವಸ್ತು ಪೋಷಕಾಂಶ.
ಪೌಷ್ಟಿಕಾಂಶಗಳು ಒದಗಿಸುವ ಶಕ್ತಿಯನ್ನು ಅಳೆಯುವ ಏಕಮಾನ ಕ್ಯಾಲೋರಿ. ಅವಶ್ಯಕ ಪೋಷಕಾಂಶಗಳು ನಿಗದಿತ ಪ್ರಮಾಣದಲ್ಲಿ ಪೂರೈಕೆಯಾಗದಿರುವುದು ನ್ಯೂನ ಪೋಷಣೆ. ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರುವ ರೋಗಗಳು ಆನುವಂಶೀಯ ರೋಗಗಳು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.